ನಮಸ್ಕಾರ. ನೀವು ಮಾನವ ಪರಿಚಯ, ಮಾನವೀಯತೆಯ ಪರಿಚಯ ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ನೀವು ವಕೀಲರಾದ ಫಿರ್ದೌಸ್ ಅವರೊಂದಿಗೆ ನಾನು ನಿರ್ಜನ ರಸ್ತೆಯಲ್ಲಿ ಮಾಡಿದ 45 ನಿಮಿಷಗಳ ಪ್ರಯಾಣದ ಬಗ್ಗೆ ಕೇಳಿದ್ದೀರಿ. ಆ ಪ್ರಯಾಣವು ಅವರ ಮೇಲಿನ ದೌರ್ಜನ್ಯ ಮತ್ತು ನನ್ನ ಮಾನವ ಧರ್ಮವನ್ನು ಬಹಿರಂಗಪಡಿಸಿತು. ಇಂದು ಕಥೆಯು ನ್ಯಾಯದ ಕಟಕಟೆಯನ್ನು ತಲುಪಿದೆ. ಫಿರ್ದೌಸ್ ತನ್ನ ಗಂಡ ನಾಸಿರ್ ವಿರುದ್ಧ ಕಾನೂನುಬಾಹಿರ ಟ್ರಿಪಲ್ ತಲಾಕ್ಗಾಗಿ ಮೊಕದ್ದಮೆ ದಾಖಲಿಸಿದ್ದಾರೆ. ಆದರೆ ಇದು ಕೇವಲ ಗಂಡ ಮತ್ತು ಹೆಂಡತಿಯ ನಡುವಿನ ಹೋರಾಟವಲ್ಲ. ಇದು ವಕೀಲರನ್ನು ನೇಮಿಸಿಕೊಳ್ಳಲು ಅಥವಾ ನ್ಯಾಯಾಲಯಕ್ಕೆ ಹೋಗಲು ಧೈರ್ಯ ಅಥವಾ ಹಣವಿಲ್ಲದ ಸಾವಿರಾರು ಮಹಿಳೆಯರ ಹೋರಾಟವಾಗಿದೆ. ಪಶ್ಚಾತ್ತಾಪವೋ ಅಥವಾ ಒತ್ತಾಯವೋ, ನಾಸಿರ್ ನ್ಯಾಯಾಲಯದಲ್ಲಿ ಕ್ಷಮೆಯಾಚಿಸಿ ಫಿರ್ದೌಸ್ ಅವರನ್ನು ಮತ್ತೆ ತನ್ನ ಹೆಂಡತಿಯಾಗಿ ಸ್ವೀಕರಿಸುವುದಾಗಿ ಹೇಳಿದನು. ಹಲಾಲಾದ ಭಯ. ಆದರೆ ಫಿರ್ದೌಸ್ ನಾಸಿರ್ನ ಸುಳ್ಳು ಪಶ್ಚಾತ್ತಾಪವನ್ನು ಗುರುತಿಸಿದಳು. ಇದು ನನ್ನನ್ನು ಮತ್ತೆ ತನ್ನ ಹೆಂಡತಿಯಾಗಿ ಸ್ವೀಕರಿಸುವ ಮೊದಲು ಹಲಾಕ್ ಮಾಡಲು ಒತ್ತಾಯಿಸುತ್ತದೆ ಎಂದು ಅವಳು ನ್ಯಾಯಾಲಯಕ್ಕೆ ಸವಾಲು ಹಾಕಿದಳು. ಫಿರ್ದೌಸ್ ಅವರ ಧೈರ್ಯವು ಅವರನ್ನು ಹೇಗೆ ಅಬಲೆಯಾದ ಮಹಿಳೆಯಿಂದ ವೀರ ಮಹಿಳೆಯನ್ನಾಗಿ ಪರಿವರ್ತಿಸುತ್ತದೆ ಎಂಬುದನ್ನು ನೀವು ಕೇಳುವಿರಿ. ಕಾನೂನು ಮತ್ತು ಹೆಂಡತಿಯನ್ನು ನಿರ್ಲಕ್ಷಿಸುವ ಪುರುಷರಿಗೆ ಆತ ಒಂದು ಉದಾಹರಣೆಯಾಗಲು ಅವಳು ನಾಸಿರ್ಗೆ ಗರಿಷ್ಠ ಶಿಕ್ಷೆಯನ್ನು ನೀಡಬೇಕೆಂದು ಒತ್ತಾಯಿಸುತ್ತಾಳೆ. ನ್ಯಾಯ ದೊರೆಯುತ್ತದೆ, ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಫಿರ್ದೌಸ್ಗೆ ವಿಚ್ಛೇದನ ಸಿಕ್ಕಾಗ ಆಕೆಯ ಪ್ರಕರಣವನ್ನು ವಿಚಾರಣೆ ಮಾಡುತ್ತಿದ್ದ ಅದೇ ನ್ಯಾಯಾಧೀಶ ಹರಿಶ್ಚಂದ್ರ ಅವರ ಮುಂದೆ ನಂಬಲಾಗದ ಪ್ರಸ್ತಾಪವೊಂದು ಬರುತ್ತದೆ. ಮದುವೆಯ ಪ್ರಸ್ತಾಪ. ವಿಧುರ ನ್ಯಾಯಾಧೀಶರೊಬ್ಬರು ಮತ್ತೊಂದು ಸಮುದಾಯದ ವಿಚ್ಛೇದಿತ ಮಹಿಳೆಗೆ ಮದುವೆಯ ಪ್ರಸ್ತಾಪ ಮಾಡುವುದು, ಅದು ಧೈರ್ಯವೇ ಅಥವಾ ಬುದ್ಧಿವಂತಿಕೆಯೇ? ಮತ್ತು ನೀವು ಫಿರ್ದೌಸ್ ಅವರ ಬುದ್ಧಿವಂತಿಕೆಯ ಪ್ರತಿಕ್ರಿಯೆ ಮತ್ತು ಲವ್ ಜೆಹಾದ್ ಸಮಸ್ಯೆಗೆ ಅವರ ವಿಶಿಷ್ಟ, ತಾರ್ಕಿಕ ಸಾಂವಿಧಾನಿಕ ಪರಿಹಾರವನ್ನು ಕೇಳುವಿರಿ. ಫಿರ್ದೌಸ್ ಅವರ ಪರಿಹಾರವು ಮಹಿಳೆಯರ ಹಿತಾಸಕ್ತಿಯಲ್ಲಿದೆಯೇ? ಮತ್ತು ನ್ಯಾಯಾಧೀಶ ಹರಿಶ್ಚಂದ್ರ ಅವರ ತೋಳುಗಳ ಆಲಿಂಗನದಲ್ಲಿ ಅವರು ಸ್ವಾತಂತ್ರ್ಯದ ನಿಜವಾದ ಭಾವನೆಯನ್ನು ಅನುಭವಿಸುತ್ತಾರೆಯೇ? ಕಾನೂನು, ಧರ್ಮ ಮತ್ತು ಪ್ರೀತಿಯ ಈ ಸಂಕೀರ್ಣ ಪ್ರಯಾಣದಲ್ಲಿ ನನ್ನೊಂದಿಗೆ ಇರಿ. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 2, ಟ್ರಿಪಲ್ ತಲಾಕ್ನಿಂದ ವೀರ ಮಹಿಳೆಯವರೆಗೆ. ಉಪಶೀರ್ಷಿಕೆ: ನ್ಯಾಯದ ಮಾರ್ಗ. ನಾಸಿರ್ ಅಸಂವಿಧಾನಿಕವಾಗಿ ನೀಡಿದ ಟ್ರಿಪಲ್ ತಲಾಕ್ನಿಂದಾಗಿ ಸಂತ್ರಸ್ತ ಪತ್ನಿ, ಸ್ವತಃ ವಕೀಲರಾದ ಫಿರ್ದೌಸ್, ಮುಸ್ಲಿಂ ಮಹಿಳೆಯರ ವಿವಾಹದ ಹಕ್ಕುಗಳ ರಕ್ಷಣೆ ಕಾಯಿದೆ 2019 ರ ಅಡಿಯಲ್ಲಿ ತನ್ನ ಪತಿ ನಾಸಿರ್ ವಿರುದ್ಧ ಪ್ರಕರಣ ದಾಖಲಿಸಿದ್ದರು. ಕಾಯಿದೆಯ ನಿಬಂಧನೆಗಳ ಪ್ರಕಾರ ನಾಸಿರ್ನ ಜಾಮೀನು ಅರ್ಜಿಯನ್ನು ನ್ಯಾಯಾಧೀಶರು ತಿರಸ್ಕರಿಸಿದರು. ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ನಾಸಿರ್ ತನ್ನ ರಕ್ಷಣೆಯಲ್ಲಿ ನ್ಯಾಯಾಲಯಕ್ಕೆ ಹೀಗೆ ಹೇಳಿದನು: ನ್ಯಾಯಾಧೀಶರೇ, ನನ್ನ ಕೋಪ ಕಡಿಮೆಯಾದ ನಂತರ ಫಿರ್ದೌಸ್ಗೆ ತಲಾಕ್ ನೀಡಿದ್ದಕ್ಕೆ ನನಗೆ ಪಶ್ಚಾತ್ತಾಪವಾಗಿದೆ. ಇದನ್ನು ಅರಿತು ನಾನು ಈಗಲೇ ಫಿರ್ದೌಸ್ ಅವರಲ್ಲಿ ಕ್ಷಮೆಯಾಚಿಸುತ್ತೇನೆ. ನನ್ನ ಅಪರಾಧಕ್ಕಾಗಿ ನನಗೆ ಕ್ಷಮೆ ನೀಡಿ ನನ್ನನ್ನು ಬಿಡುಗಡೆ ಮಾಡುವಂತೆ ನಾನು ನ್ಯಾಯಾಲಯವನ್ನು ವಿನಂತಿಸುತ್ತೇನೆ. ನಾನು ಫಿರ್ದೌಸ್ ಅವರನ್ನು ಮತ್ತೆ ನನ್ನ ಪತ್ನಿಯಾಗಿ ಸ್ವೀಕರಿಸುತ್ತೇನೆ. ನಾಸಿರ್ನ ತಪ್ಪೊಪ್ಪಿಗೆಗೆ ಫಿರ್ದೌಸ್ ನ್ಯಾಯಾಲಯದಲ್ಲಿ ಹೀಗೆ ಹೇಳಿದರು: ಮೈಲಾರ್ಡ್, ಈ ನನ್ನ ಪತಿ ನನ್ನನ್ನು ಮತ್ತೆ ತನ್ನ ಹೆಂಡತಿಯಾಗಿ ಸ್ವೀಕರಿಸುವ ಮೊದಲು ಹಲಾಲ ಮಾಡಲು ನನ್ನನ್ನು ಒತ್ತಾಯಿಸುತ್ತಾನೆ. ಆದ್ದರಿಂದ ಅವನಿಗೆ ಕ್ಷಮಿಸಬಾರದು ಮತ್ತು ಕಾಯಿದೆಯ ನಿಬಂಧನೆಗಳ ಪ್ರಕಾರ ಅವನಿಗೆ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಬೇಕು. ಆಗ ನಾಸಿರ್ ಅವರ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದರು: ಸಂವಿಧಾನವು ಈಗ ಟ್ರಿಪಲ್ ತಲಾಕ್ ಅನ್ನು ಸ್ವೀಕರಿಸದ ಕಾರಣ ನನ್ನ ಕಕ್ಷಿದಾರನು ಫಿರ್ದೌಸ್ಗೆ ನೀಡಿದ ತಲಾಕ್ ಸ್ವಯಂಚಾಲಿತವಾಗಿ ಅಮಾನ್ಯವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಕಕ್ಷಿದಾರ ಮತ್ತು ಫಿರ್ದೌಸ್ ಇನ್ನೂ ಗಂಡ ಮತ್ತು ಹೆಂಡತಿಯಾಗಿಯೇ ಇದ್ದಾರೆ. ಆದ್ದರಿಂದ ಹಲಾಲಾದ ಕಡ್ಡಾಯವು ಈ ಪ್ರಕರಣದಲ್ಲಿ ಅಪ್ರಸ್ತುತವಾಗಿದೆ. ಮಾನ್ಯ ನ್ಯಾಯಾಲಯವು ನನ್ನ ಕಕ್ಷಿದಾರನ ಕೋರಿಕೆಯನ್ನು ಸ್ವೀಕರಿಸಿ ಅವನಿಗೆ ಮತ್ತೆ ತನ್ನ ದಾಂಪತ್ಯ ಜೀವನವನ್ನು ನಡೆಸಲು ಅವಕಾಶ ನೀಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಇಷ್ಟು ವಾದಗಳನ್ನು ಆಲಿಸಿದ ನಂತರ ನ್ಯಾಯಾಧೀಶರು 10 ದಿನಗಳ ನಂತರದ ದಿನಾಂಕ ನೀಡಿ ವಿಚಾರಣೆಯನ್ನು ಮುಂದೂಡಿದರು. ಮುಂದಿನ ವಿಚಾರಣೆಯಲ್ಲಿ ಫಿರ್ದೌಸ್ ತನ್ನ ಪರವಾಗಿ ವಾದಿಸುತ್ತಾ ಹೇಳಿದರು: ಮೈಲಾರ್ಡ್, ನನ್ನ ಪತಿಯ ಪಶ್ಚಾತ್ತಾಪ ಮತ್ತು ಅವರ ಮೇಲಿನ ನನ್ನ ಪ್ರೀತಿಯು ನಾಸಿರ್ ಮೇಲೆ ಕರುಣೆ ತೋರಿಸಲು ನನ್ನನ್ನು ಪ್ರೇರೇಪಿಸಿದರು. ನಾನು ಅವನನ್ನು ಕ್ಷಮಿಸಲು ಬಯಸುವುದಿಲ್ಲ.
ಟ್ರಿಪಲ್ ತಲಾಕ್ ಅಸಂವಿಧಾನಿಕವಾದ ನಂತರವೂ ಅದರ ನೋವನ್ನು ಸಹಿಸುತ್ತಿರುವ ಮತ್ತು ಬಲಿಯಾಗುತ್ತಿರುವ ಲಕ್ಷಾಂತರ ಅನಕ್ಷರಸ್ಥ ಮತ್ತು ಬಡ ಮಹಿಳೆಯರ ಮೇಲೆ ನನಗೆ ನನ್ನ ಪತಿಗಿಂತ ಹೆಚ್ಚು ಕರುಣೆ ಇದೆ. ನ್ಯಾಯಾಧೀಶರೇ, ದುರದೃಷ್ಟವಶಾತ್ ಈ ಮಹಿಳೆಯರು ನನ್ನಂತೆ ವಕೀಲರೂ ಅಲ್ಲ ಮತ್ತು ಅವರಲ್ಲಿ ಅನೇಕರಿಗೆ ನ್ಯಾಯಾಲಯದಲ್ಲಿ ತಮ್ಮ ಪ್ರಕರಣವನ್ನು ಹೋರಾಡಲು ಹಣವೂ ಇಲ್ಲ. ನನ್ನ ಅಪರಾಧಿ ಪತಿ ನಾಸಿರ್ಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕೆಂದು ನನ್ನ ಪ್ರಾರ್ಥನೆ. ಇದರಿಂದ ಈ ಪತಿ ನಾಸಿರ್ ಒಂದು ಉದಾಹರಣೆಯಾಗಬೇಕು. ಯಾವುದೇ ಪುರುಷನು ಕಾನೂನು ಮತ್ತು ತನ್ನ ಹೆಂಡತಿಯನ್ನು ಈ ರೀತಿ ನಿರ್ಲಕ್ಷಿಸುವುದಕ್ಕೆ ಮತ್ತು ಅಗೌರವಿಸುವುದಕ್ಕೆ ಸಾಧ್ಯವಾಗಬಾರದು. ಮತ್ತೆ ಯಾವ ಮಹಿಳೆಯ ಜೀವನವೂ ಇಂತಹ ನರಕವಾಗಬಾರದು. ನ್ಯಾಯಾಧೀಶರೇ, ನಾಸಿರ್ ಆ ನಿರ್ಜನ ಸ್ಥಳದಲ್ಲಿ ನನ್ನ ಮೇಲೆ ಟ್ರಿಪಲ್ ತಲಾಕ್ ಹೇರಿದಾಗ ನನಗೆ ವಿಚ್ಛೇದನ ಬೇಕಾಗಿರಲಿಲ್ಲ ಎಂಬುದನ್ನು ನಾನು ನ್ಯಾಯಾಲಯಕ್ಕೆ ತಿಳಿಸಲು ಬಯಸುತ್ತೇನೆ. ನಾಸಿರ್ ಅಸಂವಿಧಾನಿಕವಾಗಿ ನನ್ನ ಮೇಲೆ ಮಾಡಿದ ದೌರ್ಜನ್ಯವು ನನ್ನನ್ನು ಒಬ್ಬ ಅಬಲೆಯಾದ ಮಹಿಳೆಯಿಂದ ವೀರ ಮಹಿಳೆಯನ್ನಾಗಿ ಪರಿವರ್ತಿಸಿದ ಒಂದು ಅವಕಾಶವೆಂದು ಸಾಬೀತಾಗಿದೆ. ಈಗ ನಾಸಿರ್ಗೆ ಬೇಡ, ಆದರೆ ನನಗೆ ಅವನಿಂದ ವಿಚ್ಛೇದನ ಬೇಕು. ಅದಕ್ಕಾಗಿ ನಾನು ನಾಳೆಯೇ ನ್ಯಾಯಾಲಯದಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಿಸುತ್ತೇನೆ. ವಿಚಾರಣೆ ಮುಗಿದ ನಂತರ ನ್ಯಾಯಾಧೀಶರು ಎಲ್ಲಾ ಕಡೆಯವರ ವಾದವನ್ನು ಆಲಿಸಿ ಅಪರಾಧಿ ನಾಸಿರ್ಗೆ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡವನ್ನು ವಿಧಿಸಿದರು. ನಂತರ ಮರುದಿನವೇ ಫಿರ್ದೌಸ್ ನಾಸಿರ್ ವಿರುದ್ಧ ವಿಚ್ಛೇದನ ಮೊಕದ್ದಮೆಯನ್ನು ಸಹ ದಾಖಲಿಸಿದರು. ಕಾಕತಾಳೀಯವಾಗಿ ಈ ಪ್ರಕರಣವನ್ನು ಸಹ ಇದೇ ನ್ಯಾಯಾಧೀಶ ಹರೀಶ್ಚಂದ್ರ ಅವರಿಗೆ ವಿಚಾರಣೆಗಾಗಿ ಹಂಚಿಕೆ ಮಾಡಲಾಯಿತು. ಇಲ್ಲಿ ನಾಸಿರ್ ಮತ್ತೆ ಫಿರ್ದೌಸ್ ಮೇಲೆ ಅಸಹ್ಯಕರ ಆರೋಪವನ್ನು ಮಾಡಿದನು. ಅವನ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದರು. ನನ್ನ ಕಕ್ಷಿದಾರನು ತನ್ನ ಪಶ್ಚಾತ್ತಾಪದಲ್ಲಿ ಮೊದಲು ಫಿರ್ದೌಸ್ ಅವರನ್ನು ನೈತಿಕವಾಗಿ ನಿರ್ದೋಷಿ ಎಂದು ಪರಿಗಣಿಸಲು ಪ್ರಾರಂಭಿಸಿದ್ದನು. ಅವನು ಫಿರ್ದೌಸ್ ಅವರನ್ನು ಮತ್ತೆ ತನ್ನ ಪತ್ನಿಯಾಗಿ ಸ್ವೀಕರಿಸಲು ಸಿದ್ಧನಾಗಿದ್ದನು. ಆದರೆ ಫಿರ್ದೌಸ್ ವಿಚ್ಛೇದನಕ್ಕಾಗಿ ಈ ಪ್ರಕರಣವನ್ನು ದಾಖಲಿಸಿದ ನಂತರ ಫಿರ್ದೌಸ್ ಅವರ ನೈತಿಕತೆಯ ಬಗ್ಗೆ ಅವನ ಸಂದೇಹವು ಮತ್ತಷ್ಟು ಹೆಚ್ಚಾಗಿದೆ. ಫಿರ್ದೌಸ್ ಅವನಿಂದ ಮುಕ್ತಿ ಪಡೆದು ಅವಳ ಅಕ್ಕನ ಭಾವನ ತಮ್ಮನನ್ನು ಮದುವೆಯಾಗಲು ಬಯಸುತ್ತಾಳೆ. ಆತನೊಂದಿಗೆ ಅವಳು ಹಿಂದೆ ಸಂಬಂಧ ಹೊಂದಿದ್ದಳು ಎಂದು ನನ್ನ ಕಕ್ಷಿದಾರನಿಗೆ ತಿಳಿದಿದೆ. ತನ್ನ ನಡತೆಯ ಬಗ್ಗೆ ನಾಸಿರ್ ಮಾಡಿದ ಹೀನಾಯ ಆರೋಪಕ್ಕೆ ಪ್ರತಿಕ್ರಿಯೆಯಾಗಿ ಫಿರ್ದೌಸ್ ಜನಸಂದಣಿಯ ನ್ಯಾಯಾಲಯದ ಕೋಣೆಯಲ್ಲೇ ಅಳಲು ಪ್ರಾರಂಭಿಸಿದರು. ನಂತರ ನ್ಯಾಯಾಧೀಶರು ವಿಚಾರಣೆಯನ್ನು 15 ದಿನಗಳ ನಂತರದ ದಿನಾಂಕಕ್ಕೆ ಮುಂದೂಡಿದರು. ಮುಂದಿನ ವಿಚಾರಣೆಯಲ್ಲಿ ನಾಸಿರ್ನ ಆರೋಪ ಸುಳ್ಳು ಎಂದು ಸಾಬೀತುಪಡಿಸಲು ಪುರಾವೆಯಾಗಿ ತನ್ನ ಅಕ್ಕನ ಭಾವನ ತಮ್ಮನ ಮದುವೆಯ ಆಮಂತ್ರಣ ಪತ್ರವನ್ನು ಮತ್ತೊಂದು ಹುಡುಗಿಯೊಂದಿಗೆ ಮುಂದಿನ ತಿಂಗಳು ನಡೆಯಲಿದ್ದು ಅದನ್ನು ಫಿರ್ದೌಸ್ ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಿ ಹೇಳಿದರು. ಮೈಲಾರ್ಡ್, ನನ್ನ ಗಂಡ ನಾಸಿರ್ ತಾನು ಹೇಗಿದ್ದಾನೋ ಹಾಗೆಯೇ ಇತರರನ್ನು ನೋಡುತ್ತಾನೆ. ಚಾರಿತ್ರ್ಯದ ದೋಷ ಅವನಲ್ಲೇ ಇದೆ. ಅವನು ನನ್ನನ್ನು ಪರದೆಯಲ್ಲಿ ಇಡುತ್ತಾನೆ, ಆದರೆ ಸ್ವತಃ ಆಧುನಿಕ ಉಡುಗೆ ತೊಟ್ಟ ಯುವತಿಯರ ವಿಡಿಯೋಗಳನ್ನು ನೋಡುತ್ತಾ ಇರುತ್ತಾನೆ. ಸಂಪೂರ್ಣವಾಗಿ ಸುಳ್ಳಾಗಿರುವುದರಿಂದ ನನ್ನ ನಡತೆಯ ಬಗ್ಗೆ ಅವನ ಬಳಿ ಯಾವುದೇ ಪುರಾವೆ ಇಲ್ಲ. ಆದರೆ ಅವನ ಮೊಬೈಲ್ ಅನ್ನು ಪರಿಶೀಲಿಸಿದರೆ ನನ್ನ ಮಾತು ಸುಲಭವಾಗಿ ಸಾಬೀತಾಗಬಹುದು. ಮೈಲಾರ್ಡ್, ದೋಷ ನನ್ನ ನಡತೆಯಲ್ಲಲ್ಲ, ನಾಸಿರ್ನ ಪಿತೃಪ್ರಭುತ್ವದ ಆಲೋಚನೆಗಳಲ್ಲಿದೆ. ಅವನು ಸ್ವತಃ ಇತರ ಸ್ತ್ರೀಯರ ಬಗ್ಗೆ ಹುಚ್ಚನಾಗಿ ತಿರುಗುತ್ತಾನೆ. ಆದರೆ ತನ್ನ ಹೆಂಡತಿಯ ಮೇಲೆ ಯಾರಾದರೂ ಮಾಡಿದ ಲಘು ಹಾಸ್ಯದಿಂದಲೇ ಹಿಂಸಾತ್ಮಕನಾಗಿ ಆಕೆಗೆ ದೌರ್ಜನ್ಯ ಮಾಡಲು ಮುಂದಾಗುತ್ತಾನೆ. ಅಂತಹ ಗಂಡನೊಂದಿಗೆ ನಾನು ನನ್ನ ಜೀವನವನ್ನು ಹಾಳುಮಾಡಲು ಬಯಸುವುದಿಲ್ಲ. ಮೈಲಾರ್ಡ್, ದಯವಿಟ್ಟು ನಾಸಿರ್ನಿಂದ ವಿಚ್ಛೇದನ ನೀಡುವಂತೆ ಆದೇಶಿಸಿ. ಇಂದು ನನ್ನನ್ನು ಅವನಿಂದ ಮುಕ್ತಗೊಳಿಸಿ. ತನ್ನ ವಾದವನ್ನು ಹೇಳಿದ ನಂತರ ಫಿರ್ದೌಸ್ ತನ್ನ ಪರವಾಗಿ ಸಾಕ್ಷ್ಯ ನೀಡಲು ತನ್ನ ಅಕ್ಕನ ಭಾವನ ತಮ್ಮ ಮತ್ತು ಆತನ ಭಾವಿ ಪತ್ನಿಯನ್ನು ಹಾಜರುಪಡಿಸಿದರು. ಅವರು ಫಿರ್ದೌಸ್ ಅವರ ಉತ್ತಮ ನಡತೆಯನ್ನು ದೃಢಪಡಿಸಿದರು ಮತ್ತು ಮುಂದಿನ ತಿಂಗಳು ತಮ್ಮ ಮದುವೆ ನಡೆಯುವುದನ್ನು ಖಚಿತಪಡಿಸಿದರು. ನ್ಯಾಯಾಧೀಶ ಹರೀಶ್ಚಂದ್ರ ನಂತರ ವಿಚ್ಛೇದನದ ತೀರ್ಪು ನೀಡುವ ಮೊದಲು ಫಿರ್ದೌಸ್ ಅವರಿಗೆ ಜೀವನಾಂಶ ಅಲಮನಿ ಬೇಡಿಕೆಯ ಬಗ್ಗೆ ಕೇಳಿದರು. ಫಿರ್ದೌಸ್ ನ್ಯಾಯಾಲಯಕ್ಕೆ ತಿಳಿಸಿದರು, ಇಂತಹ ನಾಚಿಕೆಯಿಲ್ಲದ ಮನುಷ್ಯನ ಹಣವನ್ನು ಬಳಸುವುದನ್ನು ನಾನು ಈಗ ಪಾಪವೆಂದು ಭಾವಿಸುತ್ತೇನೆ. ಆದ್ದರಿಂದ ನಾಸಿರ್ನಿಂದ ನನಗೆ ಯಾವುದೇ ಜೀವನಾಂಶ ಬೇಡ. ನನಗೆ ಅವನಿಂದ ಕೇವಲ ವಿಚ್ಛೇದನ ಮಾತ್ರ ಬೇಕು. ನಂತರ ನ್ಯಾಯಾಧೀಶ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರ ವಿಚ್ಛೇದನ ಆದೇಶವನ್ನು ಪ್ರಕಟಿಸಿದರು. ಫಿರ್ದೌಸ್ ಅವರ ವಿಚ್ಛೇದನದ ಕೆಲವು ದಿನಗಳ ನಂತರ ಒಂದು ಮಧ್ಯಾಹ್ನ ಕೋರ್ಟ್ ಜವಾನ ಬಂದು ಫಿರ್ದೌಸ್ ಅವರಿಗೆ ತಿಳಿಸಿದನು, ಇಂದು ರಜೆ ಮುಗಿದ ನಂತರ ನ್ಯಾಯಾಧೀಶ ಹರೀಶ್ಚಂದ್ರ ಅವರು ನಿಮ್ಮನ್ನು ಕೇಳಿದ್ದಾರೆ. ಅವರು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾರೆ. ರಜೆಯ ನಂತರ ಫಿರ್ದೌಸ್ ಹರೀಶ್ಚಂದ್ರ ಅವರನ್ನು ಭೇಟಿಯಾಗಲು ಹೋದರು. ಅವರು ಫಿರ್ದೌಸ್ ಅವರನ್ನು ಭಾನುವಾರ ತಮ್ಮ ಬಂಗಲೆಯಲ್ಲಿ ಊಟಕ್ಕೆ ಆಹ್ವಾನಿಸಿದರು. ಅದರಂತೆ ಫಿರ್ದೌಸ್ ಭಾನುವಾರ ಅವರ ನಿವಾಸವನ್ನು ತಲುಪಿದರು.
ಅಲ್ಲಿ ಚಹಾ ಹೀರುತ್ತಾ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರಿಗೆ ಹೇಳಿದರು. ನಾನು 3 ವರ್ಷದ ಮಗಳ ತಂದೆ. 2 ವರ್ಷಗಳ ಹಿಂದೆ ಒಂದು ದುಃಖಕರ ಅಪಘಾತದಲ್ಲಿ ನನ್ನ ಪತ್ನಿ ನಿಧನರಾಗಿದ್ದಾರೆ. ಈಗ ನನ್ನ ಮುಗ್ಧ ಮಗಳು ತಾಯಿಯ ಪ್ರೀತಿಯಿಂದ ವಂಚಿತಳಾಗಿದ್ದಾಳೆ. ಫಿರ್ದೌಸ್, ನೀವು ನನ್ನೊಂದಿಗೆ ನಿಮ್ಮ ಭವಿಷ್ಯವನ್ನು ನೋಡಿದರೆ ನಾನು ನಿಮ್ಮನ್ನು ಮದುವೆಯಾಗಲು ಬಯಸುತ್ತೇನೆ. ನಮ್ಮ ವಯಸ್ಸಿನಲ್ಲಿ ಸುಮಾರು 10 ವರ್ಷಗಳ ವ್ಯತ್ಯಾಸವಿದ್ದರೂ ಈ ಎಲ್ಲಾ ವಿಷಯಗಳ ನಡುವೆಯೂ ಈ ಪ್ರಸ್ತಾಪವು ನಿಮಗೆ ಸ್ವೀಕಾರಾರ್ಹವೆಂದು ಕಂಡುಬಂದರೆ ದಯವಿಟ್ಟು ಅದನ್ನು ಪರಿಗಣಿಸಿ. ಫಿರ್ದೌಸ್ ನಿರ್ಧಾರ ತೆಗೆದುಕೊಳ್ಳಲು ಆತುರಪಡಲಿಲ್ಲ. ಅವರು ಯೋಚಿಸಲು ಸಮಯ ಕೇಳಿದರು. ಊಟ ಮಾಡಿದ ನಂತರ ಫಿರ್ದೌಸ್ ತನ್ನ ಮನೆಗೆ ಮರಳಿದರು. ನಂತರ ಫಿರ್ದೌಸ್ ಅವರ ಒಪ್ಪಿಗೆಯ ನಂತರ 1 ತಿಂಗಳ ನಂತರ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರನ್ನು ವಿವಾಹವಾದರು. ಅವರ ಮದುವೆಯ ಮೊದಲ ರಾತ್ರಿ ಹರೀಶ್ಚಂದ್ರ ಫಿರ್ದೌಸ್ ಅವರನ್ನು ಕೇಳಿದರು. ನೀವು ಬೇರೆ ಸಮುದಾಯದ ಪುರುಷನನ್ನು ನನ್ನನ್ನು ಮದುವೆಯಾಗಲು ಹೇಗೆ ಧೈರ್ಯ ಮಾಡಿದ್ದೀರಿ? ನನ್ನ ಟ್ರಿಪಲ್ ತಲಾಕ್ ವಿರುದ್ಧ ನ್ಯಾಯಾಲಯಕ್ಕೆ ಹೋದ ನಂತರ ನಮ್ಮ ಸಮುದಾಯದ ಅನೇಕ ಜನರು ನನ್ನ ಬಗ್ಗೆ ದ್ವೇಷವನ್ನು ಇಟ್ಟುಕೊಳ್ಳಲು ಪ್ರಾರಂಭಿಸಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ನನ್ನ ಹೊಸ ಜೀವನವನ್ನು ಮತ್ತೆ ಪ್ರಾರಂಭಿಸುವುದು ನನಗೆ ಕಷ್ಟಕರವೆಂದು ತೋರುತ್ತಿತ್ತು. ಅಂತಹ ಸಮಯದಲ್ಲಿ ನೀವು ಮದುವೆಯ ಪ್ರಸ್ತಾಪ ಮಾಡಿದ್ದೀರಿ. ನೀವು ಬೇರೆ ಸಮುದಾಯದವರಾಗಿದ್ದರೂ ಅತ್ಯಂತ ಯೋಗ್ಯ ವ್ಯಕ್ತಿ. ನೀವು ವಿಧುರರಾಗಿದ್ದರೂ ನಿಮಗೆ ಯಾವುದೇ ಅವಿವಾಹಿತ ಹುಡುಗಿ ಸಿಗಬಹುದಿತ್ತು ಎಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಆದರೆ ನೀವು ನಿಮ್ಮನ್ನು ಸೈದ್ಧಾಂತಿಕವಾಗಿ ಪ್ರಬುದ್ಧ ಪುರುಷ ಎಂದು ಪ್ರದರ್ಶಿಸುತ್ತಾ ವಿಚ್ಛೇದಿತಳಾದ ನನ್ನನ್ನು ಮದುವೆಯಾಗಲು ಪ್ರಸ್ತಾಪಿಸಿದ್ದೀರಿ. ಈ ಎಲ್ಲಾ ಸಂದರ್ಭಗಳನ್ನು ಗಮನಿಸಿದರೆ ಇದನ್ನು ಒಪ್ಪಿಕೊಳ್ಳದಿರುವುದು ಖಂಡಿತವಾಗಿಯೂ ನನ್ನ ಮೂರ್ಖತನವೇ ಆಗಿರುತ್ತಿತ್ತು. ಆದ್ದರಿಂದ ನಿಮ್ಮ ಪ್ರಸ್ತಾಪವನ್ನು ಒಪ್ಪಿಕೊಳ್ಳುವುದು ನನ್ನ ಧೈರ್ಯವಲ್ಲ, ಆದರೆ ನನ್ನ ಬುದ್ಧಿವಂತಿಕೆ ಎಂದು ಹೇಳಿ ಫಿರ್ದೌಸ್ ನಗಲು ಪ್ರಾರಂಭಿಸಿದಳು. ಆಗ ಹರೀಶ್ಚಂದ್ರ ಸಹ ನಕ್ಕರು. ನಂತರ ನಗುತ್ತಲೇ ಅವರು ಹೇಳಿದರು, ಫಿರ್ದೌಸ್, ನೀನು ಹುಡುಗಿಯ ಲವ್ ಜಿಹಾದ್ ಮಾಡಿ ತೋರಿಸಿದ್ದೀಯಾ? ಇದನ್ನು ಕೇಳಿ ಫಿರ್ದೌಸ್ ನಾಚಿಕೊಂಡರು. ನಂತರ ಅವರು ಹೇಳಿದರು, ನ್ಯಾಯಾಧೀಶರೇ, ದೇಶದಲ್ಲಿ ಲವ್ ಜಿಹಾದ್ ಸಮಸ್ಯೆಯನ್ನು ಎದುರಿಸಲು ಕಾನೂನಿನಲ್ಲಿ ಕೇವಲ ಒಂದು ನಿಬಂಧನೆಯನ್ನು ಮಾತ್ರ ಮಾಡುವ ಅವಶ್ಯಕತೆ ಇದೆ. ಹರೀಶ್ಚಂದ್ರ ಅವರು ಉತ್ಸುಕತೆಯಿಂದ ಅದು ಏನು ಎಂದು ಕೇಳಿದರು. ಫಿರ್ದೌಸ್ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತಾ ಹೇಳಿದರು, ನಮ್ಮ ಸಂವಿಧಾನದಲ್ಲಿ 2 ವಿಭಿನ್ನ ಸಮುದಾಯಗಳ ಹುಡುಗ-ಹುಡುಗಿ ಮದುವೆಯಾಗಲು ನಿರ್ಧರಿಸಿದಾಗ ಹುಡುಗನು ಹುಡುಗಿಯ ಧರ್ಮವನ್ನು ಸ್ವೀಕರಿಸುವುದು ಕಾನೂನುಬದ್ಧವಾಗಿ ಕಡ್ಡಾಯವಾಗಿರಬೇಕು ಎಂದು ಒಂದು ನಿಬಂಧನೆ ಮಾಡಬೇಕು. ಅಂದರೆ ಮದುವೆಗೆ ಮೊದಲು ಹುಡುಗನು ಹುಡುಗಿಯ ಧರ್ಮದ ಅನುಯಾಯಿಯಾದ ನಂತರವೇ ಅವರಿಗೆ ಮದುವೆಗೆ ಅನುಮತಿ ಸಿಗಬೇಕು. ಇದು ದೇಶದಲ್ಲಿ ಲವ್ ಜಿಹಾದ್ ಸಮಸ್ಯೆಯನ್ನು ಕೊನೆಗೊಳಿಸುತ್ತದೆ. ಆಗ ಬೇರೆ ಯಾವ ನಿಖಿತಾ ಕೂಡ ಅಕಾಲಿಕವಾಗಿ ಕೊಲ್ಲಲ್ಪಡುವುದಿಲ್ಲ. ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರನ್ನು ಮೆಚ್ಚುಗೆಯ ದೃಷ್ಟಿಯಿಂದ ನೋಡಿದರು, ಆದರೆ ಬಹಿರಂಗವಾಗಿ ಗೇಲಿ ಮಾಡುತ್ತಾ ಕೇಳಿದರು, ಫಿರ್ದೌಸ್, ನಾನು ನಿಮ್ಮ ಧರ್ಮವನ್ನು ಸ್ವೀಕರಿಸಬೇಕು ಎಂದು ನೀವು ಹೇಳಲು ಬಯಸುತ್ತೀರಾ? ಇದಕ್ಕೆ ಫಿರ್ದೌಸ್ ನಾಚುತ್ತಾ, ಇಲ್ಲ, ಅದು ಖಂಡಿತ ಅಲ್ಲ. ಈ ಕಡ್ಡಾಯವು ಇನ್ನೂ ನಮ್ಮ ಕಾನೂನಿನಲ್ಲಿ ಇಲ್ಲ ಎಂದು ತಿಳಿದು ನಾನು ನಿಮ್ಮನ್ನು ಮದುವೆಯಾಗಿದ್ದೇನೆ. ಆಗ ಹರೀಶ್ಚಂದ್ರ ಹೇಳಿದರು, ವಾವ್, ನೀವು ಸೂಚಿಸಿದ ಪರಿಹಾರವು ಅತ್ಯುತ್ತಮವಾಗಿದೆ. ಆದರೆ ಇದು ನಮ್ಮ ಸಂವಿಧಾನದ ಆ ನಿಬಂಧನೆಗೆ ವಿರುದ್ಧವಾಗಿದೆ. ಇದು ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಧಾರ್ಮಿಕ ನಂಬಿಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಫಿರ್ದೌಸ್ ಗಂಭೀರವಾಗಿ ವಾದಿಸುತ್ತಾ, ಈ ನಿಬಂಧನೆ ಇರುವುದರಿಂದ ಸಮಾಜದಲ್ಲಿ ಮಹಿಳೆಯರಿಗೆ ಯಾವುದೇ ಪ್ರಯೋಜನವಿಲ್ಲ. ಇಲ್ಲಿನ ಎಲ್ಲಾ ಧರ್ಮಗಳಲ್ಲಿ ಧರ್ಮದ ಗುತ್ತಿಗೆದಾರರಂತಹ ಪುರುಷರು ತಮ್ಮ ಧರ್ಮದಲ್ಲಿ ಉಲ್ಲೇಖಿಸಲಾದ ವಿಷಯಗಳ ಸುಳ್ಳು ನಿಜವಾದ ವಿವರಣೆಯನ್ನು ನೀಡಿ ಧರ್ಮದ ಆ ಸ್ವರೂಪವನ್ನು ಮಹಿಳೆಯರ ಮೇಲೆ ಹೇರುತ್ತಾರೆ. ಇದರಲ್ಲಿ ಮನಸ್ಸು ಇಚ್ಛೆ ವರ್ತಿಸುವ ಸ್ವಾತಂತ್ರ್ಯವು ಕೇವಲ ಪುರುಷನಿಗೆ ಮಾತ್ರ ಇರುತ್ತದೆ. ಆದರೆ ಇದು ಒಂದು ಸತ್ಯ, ಅವರ ಸ್ವಾರ್ಥ ಪ್ರೇರಿತ ಸ್ವರೂಪದಿಂದ ಮೂಲ ಧರ್ಮದ ಸ್ವರೂಪವು ಸಂಪೂರ್ಣವಾಗಿ ಭಿನ್ನವಾಗಿದೆ. ನಮ್ಮ ಎಲ್ಲಾ ಧರ್ಮಗಳು ಸ್ತ್ರೀ ಮತ್ತು ಪುರುಷರಿಗೆ ಜೀವನದಲ್ಲಿ ಸಮಾನ ಅವಕಾಶಗಳನ್ನು ಖಚಿತಪಡಿಸುತ್ತವೆ. ಇಲ್ಲಿ ಹೆಚ್ಚಿನ ಮಹಿಳೆಯರು ಕಾನೂನು ಸ್ವಾತಂತ್ರ್ಯವಿದ್ದರೂ ಪುರುಷರು ನೀಡಿದ ಧರ್ಮದ ತಪ್ಪಾದ ವ್ಯಾಖ್ಯಾನವನ್ನು ಒಪ್ಪಿಕೊಳ್ಳಲು ನಿರ್ಬಂಧಿತರಾಗಿದ್ದಾರೆ ಮತ್ತು ಈ ರೀತಿಯಾಗಿ ಆಕೆ ಉಸಿರುಗಟ್ಟುವ ಜೀವನವನ್ನು ನಡೆಸಲು ಶಾಪಗ್ರಸ್ತರಾಗಿದ್ದಾಳೆ. ನಿಮ್ಮ ಈ ವಿಚಾರಗಳ ಆಧಾರದ ಮೇಲೆ ನಾನು ನನ್ನ ಶಿಫಾರಸನ್ನು ನಾಳೆಯೇ ಕಾನೂನು ತಜ್ಞರು ಮತ್ತು ಸರ್ಕಾರಕ್ಕೆ ರವಾನಿಸುತ್ತೇನೆ. ಆದರೆ ಇಂದು ರಾತ್ರಿ ಈ ಕ್ಷಣಕ್ಕಾಗಿ ವಿಶೇಷವಾದದ್ದು ಇದಾಗಿದೆ. ಹೀಗೆ ಹೇಳಿ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರನ್ನು ತಮ್ಮ ತೋಳುಗಳ ಆಲಿಂಗನದಲ್ಲಿ ಬಂಧಿಸಿದರು. ಆಗ ಫಿರ್ದೌಸ್ ಹರೀಶ್ಚಂದ್ರ ಅವರ ತೋಳುಗಳ ಬಂಧನದಲ್ಲಿ ಇದ್ದು ತನ್ನನ್ನು ತಾನು ನಿಜವಾಗಿಯೂ ಸ್ವತಂತ್ರ ಎಂದು ಅನುಭವಿಸಿದರು. ನಂತರ ಫಿರ್ದೌಸ್ ಈ ಆಲಿಂಗನದಲ್ಲಿ ತನ್ನ ಸಂಪೂರ್ಣ ಶ್ರದ್ಧೆ, ಸಮರ್ಪಣೆ ಮತ್ತು ಅಪಾರ ಪ್ರೀತಿಯ ಸಾಗರದಲ್ಲಿ ಮುಳುಗಿ
ತನ್ನ ಪತಿ ಹರಿಶ್ಚಂದ್ರ ಜಿ ಅವರಿಗಾಗಿ ನಿಷ್ಕಪಟ ನಿರ್ಮಲ ಮತ್ತು ಪವಿತ್ರ ಅನುಭೂತಿಯ ಆನಂದವನ್ನು ಪಡೆಯಲು ಪ್ರಾರಂಭಿಸಿದರು. ಈ ಸಮಯದಲ್ಲಿ ಅವರು ಬಯಸಿದರು, ಈ ಕಾಲಚಕ್ರ ಈಗ ಈ ಕ್ಷಣದಲ್ಲಿಯೇ ನಿಂತುಬಿಡಲಿ. ಈಗ ನೀವು ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಉಪಶೀರ್ಷಿಕೆ: ಟ್ರಿಪಲ್ ತಲಾಕ್ನಿಂದ ವೀರ ಮಹಿಳೆಯವರೆಗೆ ನ್ಯಾಯದ ಮಾರ್ಗ. ಈ ಸಂಚಿಕೆಯು ಮಾನವ ಪರಿಚಯದ ತಾತ್ವಿಕ ಅಡಿಪಾಯವನ್ನು ಕಾನೂನು ದೃಢತೆಯೊಂದಿಗೆ ಜೋಡಿಸುತ್ತದೆ. ಫಿರ್ದೌಸ್ ಅವರ ಪಾತ್ರವು ಈಗ ವೈಯಕ್ತಿಕ ನ್ಯಾಯವನ್ನು ಬೇಡುವುದರಿಂದ ದೂರ ಸರಿದು ಸಾಮಾಜಿಕ ನ್ಯಾಯದ ಸಂಕೇತವಾಗಿ ಬದಲಾಗುತ್ತದೆ. 1. ವೈಯಕ್ತಿಕ ನೋವು ಸಾಮಾಜಿಕ ಅಸ್ತ್ರವಾಗಿ. ನಾಸಿರ್ಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕೆಂದು ಫಿರ್ದೌಸ್ ತೆಗೆದುಕೊಂಡ ನಿರ್ಧಾರ, ತನ್ನ ಸ್ವಂತಕ್ಕಾಗಿ ಮಾತ್ರವಲ್ಲ, ನ್ಯಾಯಾಲಯವನ್ನು ತಲುಪಲು ಸಾಧ್ಯವಾಗದ ಲಕ್ಷಾಂತರ ಅನಕ್ಷರಸ್ಥ ಮತ್ತು ಬಡ ಮಹಿಳೆಯರಿಗಾಗಿ ಕಥೆಯ ನೈತಿಕ ಭಾರವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಈ ಕ್ರಮವು ಕಾನೂನು ಸ್ವಾತಂತ್ರ್ಯವನ್ನು ಗಳಿಸಿದ ಮಹಿಳೆ ತನ್ನ ನೋವನ್ನು ಸಾಮಾಜಿಕ ಬದಲಾವಣೆಯ ಸಾಧನವನ್ನಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ತೋರಿಸುತ್ತದೆ. 2. ಪಿತೃಪ್ರಭುತ್ವದ ಮೇಲೆ ಪ್ರತಿದಾಳಿ. ನ್ಯಾಯಾಲಯದಲ್ಲಿ ನಾಸಿರ್ ಫಿರ್ದೌಸ್ ಅವರ ನಡತೆಯ ಮೇಲೆ ಮಾಡಿದ ಅಸಹ್ಯಕರ ಆರೋಪವು ಪಿತೃಪ್ರಭುತ್ವದ ಚಿಂತನೆಯ ಶಾಸ್ತ್ರೀಯ ರಕ್ಷಣೆಯಾಗಿದೆ. ಒಬ್ಬ ಪುರುಷನು ನಿಯಂತ್ರಣವನ್ನು ಕಳೆದುಕೊಂಡಾಗ ಅವನು ಮಹಿಳೆಯ ನಡತೆಯನ್ನು ಹೇಗೆ ಆಕ್ರಮಿಸುತ್ತಾನೆ ಎಂಬುದನ್ನು ಇದು ತೋರಿಸುತ್ತದೆ. ಫಿರ್ದೌಸ್ ಈ ಆರೋಪಕ್ಕೆ ಕೇವಲ ಸಾಕ್ಷ್ಯದಿಂದ ಮಾತ್ರವಲ್ಲದೆ ನೈತಿಕ ಶ್ರೇಷ್ಠತೆಯಿಂದಲೂ ಉತ್ತರಿಸುತ್ತಾರೆ. ಅವಳು ನಾಸಿರ್ನ ಕಪಟತನವನ್ನು ಬಯಲು ಮಾಡುತ್ತಾಳೆ. ಅವನು ಸ್ವತಃ ಆಧುನಿಕ ಉಡುಗೆ ತೊಟ್ಟ ಯುವತಿಯರ ವಿಡಿಯೋಗಳನ್ನು ನೋಡುತ್ತಾನೆ, ಆದರೆ ತನ್ನ ಹೆಂಡತಿಯನ್ನು ಪರದೆಯಲ್ಲಿ ಇಡುತ್ತಾನೆ. ಈ ಟೀಕೆಯು ಮತಾಂಧತೆಯ ದ್ವಿಮುಖ ನೈತಿಕತೆಯ ಮೇಲೆ ತೀಕ್ಷ್ಣವಾದ ಹೊಡೆತವಾಗಿದೆ. 3. ಲವ್ ಜಿಹಾದ್ ನ ತಾರ್ಕಿಕ ವಿಭಜನೆ. ಲವ್ ಜಿಹಾದ್ ಬಗ್ಗೆ ಫಿರ್ದೌಸ್ ಸೂಚಿಸಿದ ಪರಿಹಾರ, ಅಂತರ ಸಮುದಾಯ ವಿವಾಹದಲ್ಲಿ ಪುರುಷನು ಮಹಿಳೆಯ ಧರ್ಮವನ್ನು ಒಪ್ಪಿಕೊಳ್ಳಲು ನಿರ್ಬಂಧಿತನಾಗಿರಬೇಕು, ಒಂದು ವಿರೋಧಾಭಾಸದ, ಪ್ಯಾರಾಡಾಕ್ಸಿಕಲ್, ಆದರೆ ಅತ್ಯಂತ ಬುದ್ಧಿವಂತ ವಾದವಾಗಿದೆ. ಈ ಪರಿಹಾರವು ಧಾರ್ಮಿಕ ಸ್ವಾತಂತ್ರ್ಯದ ಸಾಂವಿಧಾನಿಕ ಮನೋಭಾವಕ್ಕೆ ವಿರುದ್ಧವಾಗಿದ್ದರೂ, ಧರ್ಮದ ಗುತ್ತಿಗೆದಾರರಿಂದ ಮಹಿಳೆಯರ ಮೇಲೆ ಹೇರಲ್ಪಟ್ಟ ತಪ್ಪಾದ ವ್ಯಾಖ್ಯಾನದ ಮೂಲವನ್ನು ಹೊಡೆಯುತ್ತದೆ. ಪುರುಷರು ತಮ್ಮ ಧಾರ್ಮಿಕ ಶ್ರೇಷ್ಠತೆಯನ್ನು ತ್ಯಜಿಸಬೇಕಾದರೆ, ಈ ಕೋಮು ಸಂಘರ್ಷವು ತನ್ನಿಂದ ತಾನೇ ಕೊನೆಗೊಳ್ಳುತ್ತದೆ ಎಂಬುದನ್ನು ಫಿರ್ದೌಸ್ ಪ್ರದರ್ಶಿಸುತ್ತಾರೆ. 4. ಪ್ರೀತಿ ಮತ್ತು ಸೌಹಾರ್ದತೆಯ ತೀರ್ಮಾನ. ನ್ಯಾಯಾಧೀಶ ಹರೀಶ್ಚಂದ್ರ ಅವರು ಫಿರ್ದೌಸ್ ಅವರಿಗೆ ಮದುವೆಯ ಪ್ರಸ್ತಾಪ ಮಾಡಿದ್ದು, ಕರುಣೆ, ಗೌರವ ಮತ್ತು ಅರ್ಹತೆಯ ಆಧಾರದ ಮೇಲೆ ಅಂತರ ಸಮುದಾಯ ಸೌಹಾರ್ದದ ಅತ್ಯುನ್ನತ ಉದಾಹರಣೆಯಾಗಿದೆ. ಫಿರ್ದೌಸ್ ಅವರ ಪ್ರಸ್ತಾಪದ ಸ್ವೀಕಾರವು ಧೈರ್ಯವಲ್ಲ, ಆದರೆ ಸುರಕ್ಷತೆ ಮತ್ತು ಗೌರವಕ್ಕೆ ಆದ್ಯತೆ ನೀಡುವ ವಿಚ್ಛೇದಿತ ಮಹಿಳೆಯ ಬುದ್ಧಿವಂತಿಕೆಯಾಗಿದೆ. ಅವರ ಆಲಿಂಗನವು ಪ್ರಣಯದ ಪರಮಾವಧಿಗಿಂತ ಹೆಚ್ಚಾಗಿದೆ. ಇದು ಸಂಪ್ರದಾಯಗಳ ಬಂಧನದಿಂದ ಮುಕ್ತಿ ಮತ್ತು ಮಾನವ ಪ್ರೀತಿಯ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಆದ್ದರಿಂದ ವೈಯಕ್ತಿಕ ಧೈರ್ಯ ಮತ್ತು ನೈತಿಕತೆ ಸಮನ್ವಯಗೊಳ್ಳುವವರೆಗೆ ನ್ಯಾಯಾಂಗ ಮತ್ತು ಸಾಮಾಜಿಕ ಸುಧಾರಣೆ ಸಾಧ್ಯವಿಲ್ಲ ಎಂದು ಈ ಸಂಚಿಕೆ ಸಾಬೀತುಪಡಿಸುತ್ತದೆ. ಸಂಚಿಕೆ 2 ಮುಕ್ತಾಯ.